ಪುಷ್ ಮಾಡ್ತಾ ಇದ್ದಾರೆ ಅಂತ ಥಿಂಕಿಂಗ್ ಕೂಡ ನನಗಿದೆ. ಯಾಕೆಂದರೆ ಅನ್ನೆಸೆಸರಿಯಾಗಿ ವಿದೌಟ್ ಎನಿ ಬೇಸ್ ನಾವು ನನ್ನ ಒಂದು ರಾಜಕೀಯ ಜೀವನದಲ್ಲಿ ಈಗ ಒಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿ ನಾನು ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಕೆಲಸ ಮಾಡ್ತಾ ಇದ್ದೀನಿ, ಒಂದು ರಾಜ್ಯದಲ್ಲಿ ಕೆಲಸ ಮಾಡ್ತೀನಿ. ಈ ಟೈಮಿಗೆ ಬಂದು ಇಲ್ಲಿ ಈ ಥರ ಮಾಡುವುದು ಕಂಟೆಂಪ್ಟಬಲ್. ಸೊ ಹಾಗಾಗಿ ಇವತ್ತು ನಾನು ಫೈಲ್ ಮಾಡಿದ್ದೀನಿ 11/9 ಮತ್ತು ಹಿಯರಿಂಗ್. ಸರ್, ಈಗ ಕೇವಲ ಜನಾರ್ದನ್ ರೆಡ್ಡಿ ಅವರು ಮಾತ್ರ ಅಲ್ಲ ಇದ್ರ ಬಗ್ಗೆ ಮಾತಾಡಿದ್ದು. ಇದರ ಮುಖಾಂತರ ನಾನು ಈ ಒಂದು ಆ್ಯಂಗಲ್ ತಗೊಂಡು ಸ್ಟೋರಿ ಬಿಲ್ಡಪ್ ಮಾಡೋದು ಯಾರಾಗಿದ್ದರೂ ಕೂಡ ಅವರನ್ನು ನಾನು ವಾರ್ನ್ ಮಾಡ್ತಾ ಇದ್ದೀನಿ. ಯು ವಿಲ್ ಫೇಸ್ ಕ್ರಿಮಿನಲ್ ಆ್ಯಕ್ಷನ್ ಆ್ಯಂಡ್ ದಿಸ್ ಇಸ್ ನಾಟ್ ಮೈ ಇಂಟೆನ್ಷನ್, ಬಟ್ ದೇರ್ ಇಸ್ ನೋ ಬೇರೆ ದಾರಿ ಇಲ್ಲ. ಈಗ ನನ್ನ ಹೆಸರು ತಗೊಂಡು ಮಾಡ್ಬೋದು, ನಾಳೆ ಇನ್ನೊಬ್ಬರ ಹೆಸರು ತಗೊಂಡು ಮಾಡ್ಬೋದು. ಒಬ್ಬ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಆಗಿ ನನಗೆ ನನ್ನ ಮೇಲೆ ಆಗುವ ಡಿಫಮೇಷನ್ಗೆ ವಿರುದ್ಧ ಫೈಟ್ ಮಾಡಲಿಕ್ಕೆ ರೈಟ್ ಇದೆ. ಐ ವಿಲ್ ಎಕ್ಸರ್ಸೈಸ್ ದಟ್ ರೈಟ್. ಈಗ ಈ ಕೇಸಲ್ಲಿ ಯಾಕೆಂದರೆ ನನಗೆ ಗೊತ್ತಿಲ್ಲ, ಅಂದರೆ ಏನೋ ಹೇಳ್ತಾ ಇದ್ದಾರೆ, ನೀವು ತಮಿಳ್ನಾಡವರು, ಅವರು ತಮಿಳ್ನಾಡವರು ಅಂದರೆ ಇನ್ನೊಬ್ಬ ಪೊಲೀಸ್ ಅಧಿಕಾರಿ ಕೂಡ ಇಲ್ಲಿ ತಮಿಳ್ನಾಡವರು ಇದ್ದರು. ಅವರೀಗ ನನಗೆ ಡೈರೆಕ್ಟಾಗಿ ಅಲ್ಲಿ ಅಪೋಸಿಷನ್ಲಿ ಕೂಡ ಇದ್ದಾರೆ. ಅವರ ನನಗಿಂತ ಪೊಲೀಸ್ ಅಧಿಕಾರಿ ಧರ್ಮಸ್ಥಳದಲ್ಲಿ ಆನ್ಗೋಯಿಂಗ್ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಅನ್ನೆಸೆಸರಿಯಾಗಿ ವಿದೌಟ್ ಎನಿ ಬೇಸ್ ಪೊಲಿಟಿಕಲಿ ಮೋಟಿವೇಟೆಡ್ ಆಗಿ ನನ್ನ ಹೆಸರನ್ನು ತಂದಿರೋದು ಭಾಳ ನನ್ನ ಪ್ರಕಾರ ಇಟ್ ಇಸ್ ಅ ವೆರಿ ಬಿಗ್ ಪ್ರಾಬ್ಲಮ್. ಈ ಥರ ಬೇಸ್ಲೆಸ್ ಅಲಿಗೇಷನ್ ಮಾಡ್ತಾ ಇರೋದು ಇದು ಅನ್ಅಕ್ಸೆಪ್ಟಬಲ್ ಇದೆ ಮತ್ತು ಪೊಲಿಟಿಕಲಿ ಮೋಟಿವೇಟೆಡ್ ಕೂಡ ಇದೆ. ಸೊ ಇದು ನನಗೆ ಕೇಳಿ ಬಂದಾಗ ನಾನು ಇದು ಭಾಳ ಚೈಲ್ಡಿಶ್ ಅಲಿಗೇಷನ್ ಅಂತ ಅಂದ್ಕೊಂಡೆ. ಯಾಕೆಂದರೆ ಯಾವುದೇ ಒಂದು ಸಂಬಂಧ ಇಲ್ಲದೆ, ಯಾವುದೇ ಒಂದು ರೀಸನಿಂಗ್ ಇಲ್ಲದೆ ಈ ಏನೋ ಒಂದು ವಾಟ್ಸ್ಆ್ಯಪ್ ಫಾರ್ವರ್ಡ್ ನೋಡಿಕೊಂಡು ಒಬ್ಬ MLA ಬಂದು ನನ್ನ ಹೆಸರು ತಗೊಂಡು ಆರೋಪ ಮಾಡಿರೋದು ಇಟ್ಸ್ ವೆರಿ ಸ್ಯಾಡ್ ಥಿಂಗ್. ಅದಾದ ಮೇಲೆ ನಾನು ಇದು ಡೈಡೌನ್ ಆಗ್ತದೆ, ಸುಮ್ಮನೆ ಇದಕ್ಕೆಲ್ಲ ಯಾಕೆ ರೆಸ್ಪಾಂಡ್ ಮಾಡಬೇಕಂತ ಅಂದ್ಕೊಂಡ್ರೆ ಮುಂದೆ ಹೋಗ್ತಾನೆ ಇದ್ದಾರೆ. ನಾನು ಕರ್ನಾಟಕದಲ್ಲಿ 10 ವರ್ಷ IAS ಆಫೀಸರ್ ಆಗಿ ಕೆಲಸ ಮಾಡಿದೆ. ಮೂರು ಜಿಲ್ಲೆಗಳಿಗೆ ಜಿಲ್ಲಾಧಿಕಾರಿಯಾಗಿದೆ. ನನ್ನ ವರ್ತನೆ ಹೇಗಿರ್ತದೆ, ನಾನು ಯಾವ ರೀತಿ ಇರ್ತೀನಿ ಅಂತ ಎಲ್ಲರಿಗೂ ಗೊತ್ತಿದೆ, ಅಪರಿಚಿತ ಇಲ್ಲ. ಆದರೆ ಈ ರೈಟ್ ವಿಂಗ್ ಪಾಲಿಟಿಕ್ಸನ್ನು ಎದುರಿಸಿ ನನ್ನ ಕೆಲಸವನ್ನು ನಾನು ರಾಜೀನಾಮೆ ಮಾಡಿ ಇವತ್ತು ಅವರನ್ನು ಇಡೀ ದೇಶದಲ್ಲಿ ನಾನು ಎದುರಿಸ್ತಾ ಇದ್ದೀನಿ. ಇದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಪೊಲಿಟಿಕಲಿ ಮೋಟಿವೇಟ್ ಆಗಿ ಇದರಲ್ಲಿ ನನ್ನ ಹೆಸರನ್ನು ಇನ್ವಾಲ್ವ್ ಮಾಡೋದು ಭಾಳ ಕಂಡಮ್ನಬಲ್. ಅದಕ್ಕೋಸ್ಕರ ಇವತ್ತು ನಾನು ಲೀಗಲ್ ಆಗಿ ಆ್ಯಕ್ಷನ್ ತೊಗೊಂಡಿದ್ದೀನಿ. ಗಂಗಾವತಿ MLA ಜನಾರ್ದನ್ ರೆಡ್ಡಿ ಅವರು ಯಾರು ನನ್ನ ಹೆಸರನ್ನು ತಗೊಂಡಿರೋರು ಅವರ ಮೇಲೆ ನಾನು ಈಗ ಕ್ರಿಮಿನಲ್ ಡಿಫಮೇಷನನ್ನು ಫೈಲ್ ಮಾಡಿದ್ದೀನಿ. ಕೋರ್ಟು ಕಾಗ್ನಿಸೆನ್ಸ್ ತಗೊಂಡಿದೆ, ಅವರಿಗೆ ನೋಟಿಸ್ ಹೋಗ್ತದೆ. ಅವರು ಈಗ ಕೋರ್ಟಿಗೆ ಬಂದು ಉತ್ತರ ಕೊಡಬೇಕಾಗ್ತದೆ ಯಾವ ಬೇಸಿಸ್ ಮೇಲೆ ಅವ್ರು ಮಾಡಿದ್ದಾರೆ. ಮತ್ತು ಇದರಲ್ಲಿ ಎಲ್ಲೋ ಒಂದು ಕರ್ನಾಟಕದಲ್ಲಿ ಎಸ್ಪೆಷಲಿ ಗಂಗಾವತಿ ಶಾಸಕರು ಶುರು ಮಾಡಿರೋ ಒಂದು ವಿಷಯ, ಯಾವುದೇ ಒಂದು ವಾಟ್ಸಪ್ ಫಾರ್ವರ್ಡನ್ನು ನೋಡಿಕೊಂಡು ಅವರು ಬಂದು ನನ್ನ ಹೆಸರು ಹೇಳಿ ನಾನು ಸ್ಕ್ರಿಪ್ಟ್ ರೈಟರ್, ಮಾಸ್ಟರ್ ಮೈಂಡ್ ಏನೇನೋ ಹೇಳಿದ್ದಾರೆ. ಇನಿಷಿಯಲಿ ಇಷ್ಟೊಂದು ಚೈಲ್ಡಿಶ್ ವಿಷಯಕ್ಕೆಲ್ಲ ನಾವು ಉತ್ತರ ಕೊಡಬೇಕಂತ ನನಗೆ ಅನಿಸಿತ್ತು. ಅದಕ್ಕೆ ನಾವು ಪಾರ್ಲಿಮೆಂಟಲ್ಲಿ ಬೇರೆ ಇದ್ದೀವಿ, ನಮ್ಮ ಕೆಲಸಗಳಿತ್ತ. ಹಾಗಾಗಿ ನಾನು ಅದನ್ನು ಭಾಳ ಲೈಟಾಗಿ ತೊಗೊಂಡೆ. ಇಂಥ ವಸ್ಟ್ ರೂಮರ್ ಯಾರು ಹೇಳ್ತಾರೆ ಅಂತ ನಾನು ನೋಡಿದೆ. ಬಟ್ ಈಗ ಏನಾಗಿದೆ, ಡೈಲಿ ಒಂದು ಸ್ಟೋರಿ ಮಾಡ್ತಾ ಈಗ ಒಂದು ಬಿಲ್ಡಪ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಸೊ ಈಗ ದಿಸ್ ಇಸ್ ರೈಟ್ ಟೈಮ್ ದಟ್ ಐ ಹ್ಯಾವ್ ಟು ರೆಫ್ಯೂಟ್ ಓಪನ್ಲಿ ಆ್ಯಂಡ್ ಆಲ್ಸೋ ಇನ್ ಲೀಗಲಿ ಆಲ್ಸೋ. ಯಾಕೆಂದರೆ ಈಗ ನಾನು ಒಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದೀನಿ, ಒಂದು ಕಾನ್ಸ್ಟಿಟ್ಯೂನ್ಸಿಯಿಂದ ನನಗೆ ಜನ ಆಯ್ಕೆ ಮಾಡಿದ್ದಾರೆ. ಇದನ್ನು ತಗೊಂಡು ನನ್ನ ಒಂದು ಇಮೇಜನ್ನು ಡೆಮಾಲಿಷ್ ಮಾಡಲಿಕ್ಕೆ ಹೊರಟಿದ್ದಾರೆ. ನಾನು ಕರ್ನಾಟಕಕ್ಕೆ ಅಪರಿಚಿತ ಇಲ್ಲ. ನಾನು 10 ವರ್ಷ ಇಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದೀನಿ. ಅದು ಯಾವ ರೀತಿ ಕೆಲಸ ಮಾಡಿದ್ದೀನಿ ಅಂತ ತಾವೆಲ್ಲರೂ ಕೂಡ ನೋಡಬಹುದು, ಕೇಳಬಹುದು. ಈ ಆರೋಪ ಮಾಡಿರೋ ವ್ಯಕ್ತಿ ಯಾರಂತನೂ ತಮಗೆಲ್ಲರಿಗೂ ಗೊತ್ತಿದೆ. ಅವರು ಕರ್ನಾಟಕದ ಸಂಪತ್ತನ್ನು ಲೂಟಿ ಹೊಡೆದು 7 ವರ್ಷ ಜೈಲು ಶಿಕ್ಷೆ ಆಗಿರೋರು, ಕರ್ನಾಟಕದ ಹೆಸರನ್ನು ಇಡೀ ದೇಶದಲ್ಲಿ ಕೆಡಿಸುವುದು. ಇಂಥ ವ್ಯಕ್ತಿಯ ಮಾತನ್ನು ನಾವೀಗ ಹಾಗೆ ಹರಳಲಿಕ್ಕೆ ಬಿಟ್ಟಿದ್ರೆ ಇಟ್ ವಿಲ್ ಬಿ ಅ ಪ್ರಾಬ್ಲಮ್ ಫ್ರಮ್ ಮೈ ಸೈಡ್. ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಆ್ಯಂಡ್ ಆಲ್ಸೋ ಇನ್ ಮೈ ಓನ್ ರೈಟ್ ಅಗೇನ್ಸ್ಟ್ ಡೆಫಮೇಷನ್ ನಾನು ಅವ್ರ ಮೇಲೆ ಈಗ ಲೀಗಲಿ ಒಂದು ಪ್ರೈವೇಟ್ ಕಂಪ್ಲೇಂಟ್ ಹಾಕ್ತಾ ಇದ್ದೀನಿ. ಅವರು ಕೋರ್ಟಿಗೆ ಬಂದು ಉತ್ತರ ಕೊಡಲಿ ಯಾವ ಆಧಾರದ ಮೇಲೆ ಅವರು ಇಂಥ ಆರೋಪ ಎಲ್ಲ ಮಾಡಿದ್ದಾರೆ. ದೇಶದಲ್ಲಿ ರೈಟ್ ವಿಂಗ್ ಪಾಲಿಟಿಕ್ಸ್ ಅನ್ನು ಎದುರಿಸಿಕೊಂಡು ಬರ್ತಾ ಇದ್ದೀವಿ.
ಅದು ಎದುರಿಸ್ಕೊಂಡೇ ನಾನು ನನ್ನ ಕೆಲಸವನ್ನು ರಾಜೀನಾಮೆ ಕೊಟ್ಟು ನಾನು ಈ ಕಳದಲ್ಲಿ ಬಂದಿದ್ದೀನಿ. ಅದು ನನ್ನ ರೆಸಿಗ್ನೇಷನ್ ಲೆಟರಲ್ಲಿ ನಾನು ಕ್ಲಿಯರ್ ಆಗಿ ಬರೆದಿದ್ದೀನಿ, ಅದರಲ್ಲಿ ಏನು ಮರೆ ಮುಚ್ಚಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಪೊಲಿಟಿಕಲಿ ಮೋಟಿವೇಟೆಡ್ ಆಗಿ ಮಾಡ್ತಾ ಇರೋದು ನನಗೆ ಕಂಡು ಬರ್ತಾ ಇದೆ, ಅಥವಾ ಇಷ್ಟು ಕೋಆರ್ಡಿನೇಟೆಡ್ ಆಗಿ ಈ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾವು ಬೇರೆ ಬೇರೆ ಕಡೆ ಸಂಬಂಧ ಇಲ್ಲದೆ ಇರೋ ಜಾಗದಲ್ಲಿ ಕೂಡ ಈ ಒಂದು ವಿಷಯ ತಗೊಂಡು ಬರುವುದು ಒಂದು ರೈಟ್ ವಿಂಗ್ ಕೋಆರ್ಡಿನೇಟೆಡ್ ಅಟೆಂಪ್ಟ್ ಅಂತಾನೆ ಕಾಣುತ್ತೆ. ಸುಮಾರು ಜನ ಎಂಪಿಗಳಿರುವಾಗ ಯಾಕೆ ಇಲ್ಲ, ಅದೇ ನಾನು ಹೇಳ್ತಾ ಇದ್ದೀನಿ ಅಲ್ಲ, ಈಗ ಅವರ ಮುದ್ದೆ ಮೇನ್ ಪೊಲಿಟಿಕಲ್ ಫೈಟ್ ಅಲ್ಲಿ ಇರುವ ಯಾರ್ಯಾರು ಜನ ಪಿಕಪ್ ಚೂಸ್ ಮಾಡಿ ಮಾಡ್ತಾ ಇದ್ದಾರೆ. ಭೇಟಿಯಾಗಿದ್ರು